ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯೂಶ್ವಲಿ ಎಲ್ಲರೂ ಕೂಡ ನೆಕ್ಲೆಸ್ ಆ್ಯಂಡ್ ಲಾಂಗ್ ಹಾರ ಅಂದರೆ ಶಾರ್ಟ್ ಹಾರಗಳೆಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ. ಬಟ್ ನೋಬಡಿ ಲೈಕ್ ಕಾನ್ಸಂಟ್ರೇಟ್ ಆನ್ ಪೆಂಡೆಂಟ್ಸ್. ಅಂದರೆ ನಮಗೆ ನಾವು ಹಾಕ್ಕೊಂಡಿರ್ತಕ್ಕಂಥ ನೆಕ್ಲೆಸ್ ಆಗಿರಲಿ ಅಥವಾ ಹಾರಗಳಾಗಿರಲಿ ವಾವ್ ಅನ್ನೋ ಲುಕ್ ಕೊಡಬೇಕಂತ ಹೇಳಿದ್ರೆ ದ ಮೇನ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಈಸ್ ಪೆಂಡೆಂಟ್ಸ್. ಪೆಂಡೆಂಟ್ಸ್ಗಳು ನಾವು ಹಾರಗಳಿಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಬೇಸಿಸ್ ಮೇಲೆ ಹಾರಗಳದ್ದು ಲುಕ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಎವ್ರಿಬಡಿ ವಿಲ್ ಬಿ ಲೈಕ್ ಎಲ್ಲಿ ಮಾಡಿಸ್ಕೊಂಡಿದ್ದೀರಾ ಸಾಕತ್ತಾಗಿದೆ ಅಂತ ಹೇಳಬೇಕಂತ ಹೇಳಿದ್ರೆ ಮೇನ್ ವಿ ನೀಡ್ ಟು ಫೋಕಸ್ ಆನ್ ಪೆಂಡೆಂಟ್ಸ್ ಅಂತಕ್ಕಂಥದ್ದು ನನ್ನದೊಂದು ಒಪಿನಿಯನ್. ಬೇಸಿಕಲಿ ಹೇಳಬೇಕಂದ್ರೆ ಲೈಕ್ ಶಾರ್ಟ್ ನೆಕ್ಲೆಸ್ ಆಗಿರ್ಬೋದು ಅಥವಾ 3/4 ಆಗಿರ್ಬೋದು, ಅದಕ್ಕೆಲ್ಲ ಈ ರೀತಿ ಪೆಂಡೆಂಟ್ಸ್ಗಳನ್ನ ಮಾಡಿಸ್ಕೋಬೇಕಾಗಿರುತ್ತೆ. ಬಿಕಾಸ್ ಅದೊಂದು ವಿ ಶೇಪಲ್ಲಿ ಕೂತ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಬಟ್ ನೀವು ಲಾಂಗ್ ಹಾರಗಳು ಮಾಡಿಸ್ಕೊಳ್ತೀರಾ ಅಂತ ಬಂದಾಗ ಅದು ಬ್ರಾಡ್ ಪೆಂಡೆಂಟ್ಸ್ಗಳನ್ನ ಸೆಲೆಕ್ಷನ್ ಮಾಡಿದ್ರೆ ತುಂಬ ವೆಲ್ ಆ್ಯಂಡ್ ಗುಡ್ ಅಂತ ಅಂದ್ಕೊಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಬ್ರಾಡ್ ಇತ್ತು ಅಂತ ಬಂದಾಗ ಹಾರ ಹೋಗ್ತಾ ಹೋಗ್ತಾ ಲೈಕ್ ಒಂದು ಯು ಶೇಪಲ್ಲಿ ಕೂತ್ಕೊಳ್ತಾ ಹೋಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಹಾರ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಆ್ಯಂಡ್ ಇಟ್ ವಿಲ್ ಗಿವ್ ಸಚ್ ಅ ರಿಚ್ ಲುಕ್, ತುಂಬ ವಾವ್ ಅನ್ನೋ ಫೀಲ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಸ್ಮಾಲ್ದೆಲ್ಲ ಏನಾಗುತ್ತೆ, ನೀವು ಅಂದರೆ ಇದು ಪೆಂಡೆಂಟ್ ದೊಡ್ಡದೇ ಇರುತ್ತೆ ಬಟ್ ಅದು ಬ್ರಾಡ್ ಇಲ್ಲ ಅಂತ ಬಂದಾಗ ಸೊ ಇಟ್ ಸಿಟ್ಸ್ ಇನ್ ವಿ ಶೇಪಲ್ಲೇ ಕೂತ್ಕೊಳ್ಳುತ್ತೆ. ಹಾಗಾಗಿ ಸೊ ನಾವು ಯಾವ ಡಿಸೈನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಹ್ಯಾಸ್ ವೆಲ್ ನಾವು ಲೆಂತ್ ವೈಸ್ ಏನು ಶಾರ್ಟ್ ಆರೆಲ್ಸ್ 3/4 ಆರೆಲ್ಸ್ ಲಾಂಗ್ ಹಾರನ ಬೇಸ್ಡ್ ಅಪ್ ಅಂತ ನಾವು ಡಿಸೈಡ್ ಮಾಡಿಕೊಂಡಾಗ ಹಾರಗಳದ್ದು ಲುಕ್ ಚೆನ್ನಾಗಿರುತ್ತೆ. ಯಾಕೆಂದರೆ ಗೋಲ್ಡು ರೇಟ್ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಬಿಡು ಇದನ್ನು ಮಾಡಿಸ್ಕೊಳ್ಳೋಣ, ಅಕಸ್ಮಾತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇದನ್ನು ಮತ್ತೆ ಲೈಕ್ ಇನ್ನು ಮೆಲ್ಟ್ ಮಾಡಿಸ್ಬಿಟ್ಟು ಮತ್ತೆ ಇನ್ನೊಂದು ಮಾಡೋಣ ಅನ್ನೋ ಥರ ಇರಲ್ಲ. ಇದೆಲ್ಲ ನೋಡಿ ಲಾಂಗ್ ಹಾರಾಗೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ರಿಗೂ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಗೋಲ್ಡ್ ರೇಟು ಆಬ್ವಿಯಸ್ಲಿ ಇಟ್ಸ್ ಇನ್ಕ್ರೀಸಿಂಗ್ ಲೈಕ್ ಎನಿಥಿಂಗ್, ತುಂಬಾ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಬಟ್ ನಾನೆಲ್ರಿಗೂ ಹೇಳ್ತಕ್ಕಂಥದ್ದು ಬೇಗ ಗೋಲ್ಡ್ನ ಮಾಡಿಸ್ಕೊಳ್ಳಿ. ಏಕೆಂದರೆ ಲಾಸ್ಟ್ ಇಯರೇ ಮಾಡಿಸ್ಕೋಬೇಕಿತ್ತು ಅಂತ ಇವಾಗ ಅನ್ನಿಸ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಯರ್ ಏನು ಅನ್ನಿಸ್ತೆ, ರೇಟ್ ಜಾಸ್ತಿ ಆಗೋಯ್ತಲ್ಲ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ ಇಯರ್ ಏನು ಅನ್ನಿಸ್ತೆ, ಅಯ್ಯೋ ಲಾಸ್ಟ್ ಇಯರೇ ಮಾಡಿಸ್ಕೋಬೇಕಿತ್ತು ಅಂತ ಅನ್ನಿಸ್ತಾ ಇರುತ್ತೆ. ಹೌದಾ ಇಲ್ಲ? ಸೊ ಟೈಮ್ ವಿಲ್ ಬಿ ಕೀಪ್ ಗೋಯಿಂಗ್. ಹಾಗಾಗಿ ಎಲ್ರಿಗೂ ಹೇಳ್ತಕ್ಕಂಥದ್ದು ಬೆಟರ್ ಟೇಕ್ ಅ ಡೆಸಿಷನ್. ಸೊ ಇವಾಗಲೇ ಮಾಡಿಸ್ಕೊಂಬಿಡಿ, ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಮಾಡಿಸ್ಕೊಳ್ತಾ ಇರಿ ಆ್ಯಂಡ್ ಕಸ್ಟಮೈಸ್ ಡಿಸೈನ್ ಮಾಡಿಸ್ಕೊಳ್ಳಿ. ಸೆಲೆಬ್ರೇಷನ್ ಲಿಸ್ಟು ಸಕ್ಸಸ್ ಅಂತ ಹೇಳ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್.